ಅಪರೂಪದ ಧಾರ್ಮಿಕ ಸ್ಥಳವಾಗಿರುವ ತಮಿಳುನಾಡಿನ ತಿರುಪರಂಕುಂಡ್ರಂ ಬೆಟ್ಟ ಕುರಿತು ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರ ತೀರ್ಪು ನಿಖರವಾಗಿ ಏನು ಹೇಳುತ್ತೆ ಮತ್ತೆ ಅದನ್ನ ರಾಜ್ಯ ಸರ್ಕಾರ ಯಾಕೆ ಆಕ್ಷೇಪಿಸಿದೆ? ನ್ಯಾಯಾಂಗದ ನಿರ್ಧಾರದ ವಿರುದ್ಧ ವಾಗ್ದಂಡನೆ ಪ್ರಸ್ತಾಪ ಮಂಡಿಸೋದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆನಾ? ಈ ವಿವಾದದಿಂದ ಧಾರ್ಮಿಕ ಆಚರಣೆ ಮತ್ತೆ ಮತ ಬ್ಯಾಂಕ್ ರಾಜಕಾರಣದ ನಡುವಿನ ಸೂಕ್ಷ್ಮ ಸಮತೋಲನ ಹೇಗೆ ಬಿಗಡಾಯಿಸಿದೆ? ತಮಿಳುನಾಡಿನ ಮದುರೈ ಸಮೀಪದ ತಿರುಪರಂಕುಂಡ್ರಂ ಬೆಟ್ಟ ಶತಮಾನಗಳಿಂದ ಹಿಂದೂ, ಇಸ್ಲಾಂ ಮತ್ತೆ ಜೈನ ಧರ್ಮಗಳ ಐತಿಹಾಸಿಕ ಮತ್ತೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ಬೆಟ್ಟದ ಮೇಲೆ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಸಿಕಂದರ್ ಔಲಿಯಾ ದರ್ಗಾ ಮತ್ತೆ ಒಂದು ಪ್ರಾಚೀನ ದೀಪಸ್ತಂಭ ಹಲವು ಸಮುದಾಯಗಳ ಆಸ್ಥೆಯನ್ನ ಪ್ರತಿನಿಧಿಸುತ್ತವೆ. ಇಂತಹ ಧಾರ್ಮಿಕ ಸಾಮರಸ್ಯದ ತಾಣವೊಂದು ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರ ತೀರ್ಪಿನಿಂದಾಗಿ ತೀವ್ರ ವಿವಾದಕ್ಕೆ ಸಿಲುಕಿದೆ. ಈ ವಿವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡು ಲೋಕಸಭೆಯವರೆಗೆ ವಿಸ್ತರಿಸಿದೆ. ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ವಿರುದ್ಧ ವಾಗ್ದಂಡನೆ ಪ್ರಸ್ತಾಪ ಮಂಡಿಸುವ ಹಂತಕ್ಕೆ ತಲುಪಿದೆ. ಈ ಪ್ರಸ್ತಾಪಕ್ಕೆ ತಮಿಳುನಾಡಿನ ಆಡಳಿತ ಪಕ್ಷ DMK ನೇತೃತ್ವದಲ್ಲಿ 120 ಸಂಸದರಿಂದ ಸಹಿಯನ್ನು ಸಂಗ್ರಹಿಸಲಾಗಿದ್ದು, ನ್ಯಾಯಮೂರ್ತಿಗಳ ತೀರ್ಪು ಮತ್ತೆ ಅವರ ಹಿಂದಿನ ಹೇಳಿಕೆಗಳನ್ನು ಗುರಿಯಾಗಿಸಿದೆ. ವಿವಾದಕ್ಕೆ ಕಾರಣವಾದಂತಹ ತೀರ್ಪು ಆ ಬೆಟ್ಟದ ಮೇಲಿರುವಂತಹ ದೀಪಸ್ತಂಭಕ್ಕೆ ಸಂಬಂಧಪಟ್ಟಿದೆ. ಪ್ರತಿ ವರ್ಷ ತಮಿಳು ಸಂಸ್ಕೃತಿಯ ಭಾಗವಾಗಿ ಮುರುಗನ್ ದೇವರಿಗೆ ಸಮರ್ಪಿತವಾದಂತಹ 3 ದಿನಗಳ ಹಬ್ಬವಾದ ಕಾರ್ತಿಕ ದೀಪವನ್ನ ಆಚರಿಸಲಾಗುತ್ತೆ. ಹಿಂದೂ ಮುನ್ನಾನಿ, VHP ಸೇರಿದ ಹಾಗೆ ಹಿಂದೂ ಸಂಘಟನೆಗಳು ಈ ದೀಪಸ್ತಂಭದ ಮೇಲೆ ದೀಪವನ್ನ ಬೆಳಗಿಸೋದಕ್ಕೆ ಅನುಮತಿಯನ್ನ ಕೋರಿ ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವು. ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರ ಏಕಸದಸ್ಯ ಪೀಠ ಡಿಸೆಂಬರ್ 1ರಂದು ತೀರ್ಪನ್ನ ನೀಡಿ ಪೊಲೀಸ್ ಭದ್ರತೆಯ ನಡುವೆ ದೀಪಸ್ತಂಭದ ಮೇಲೆ ದೀಪವನ್ನು ಬೆಳಗಿಸೋದಕ್ಕೆ ಅನುಮತಿಯನ್ನ ನೀಡಿತು. ಆದ್ರೆ DMK ಸರ್ಕಾರದ ನಿಯಂತ್ರಣದಲ್ಲಿರುವ ದೇವಾಲಯ ಆಡಳಿತ ಮತ್ತೆ ಸ್ಥಳೀಯ ಆಡಳಿತ ಈ ತೀರ್ಪಿಗೆ ವಿರುದ್ಧವಾಗಿ ನಿಂತಿತ್ತು. ಡಿಸೆಂಬರ್ 3ರಂದು ದೀಪ ಬೆಳಗಿಸುವ ದಿನ ನ್ಯಾಯಾಲಯದ ಆದೇಶದ ಹೊರತಾಗಿನೂ ಸರ್ಕಾರ ಯಾವುದೇ ವ್ಯವಸ್ಥೆಯನ್ನ ಮಾಡಲಿಲ್ಲ. ಮತ್ತೆ ಜನರ ಪ್ರವೇಶವನ್ನ ನಿರ್ಬಂಧಿಸೋದಕ್ಕೆ ಸೆಕ್ಷನ್ 144ರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ವಿಧಿಸಲಾಯಿತು. ದರ್ಗಾಕ್ಕೆ ಸಮೀಪದಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ಸಾಮಾಜಿಕ ಸಾಮರಸ್ಯ ಕದಡಬಹುದು ಅನ್ನೋದು ಸರ್ಕಾರದ ಆತಂಕ ಆಗಿತ್ತು. ನ್ಯಾಯಾಲಯದ ಆದೇಶವನ್ನು ಪಾಲಿಸದೇ ಇದ್ದದಕ್ಕಾಗಿ ನ್ಯಾಯಾಂಗ ನಿಂದನೆ ಅರ್ಜಿಗಳು ಕೂಡ ಸಲ್ಲಿಕೆಯಾದಾಗ ಡಿಸೆಂಬರ್ 9ರಂದು ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತೆ ADGP ಅಂತ ಉನ್ನತ ಅಧಿಕಾರಿಗಳು ಡಿಸೆಂಬರ್ 17ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ನಿರ್ದೇಶಿಸಿದರು. ಈ ವೇಳೆ ನ್ಯಾಯಮೂರ್ತಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನ್ಯಾಯಾಲಯದ ಆದೇಶಗಳನ್ನು ನಾಚಿಕೆಗೇಡಿಯಾಗಿ ಉಲ್ಲಂಘಿಸೋದಕ್ಕೆ ಧೈರ್ಯ ಮಾಡೋದಿಲ್ಲ. ಆದರೆ ಅವರು ಮೌಖಿಕವಾಗಿ ನೀಡಲಾದಂತಹ ಆದೇಶಗಳನ್ನು ಪಾಲಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇರೋದಾಗಿ ಕಟುವಾಗಿ ಟೀಕೆ ಮಾಡಿದ್ರು. ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ತೀರ್ಪು ಮತ್ತೆ ಸರ್ಕಾರದ ಮೇಲಿನ ಟೀಕೆಗಳ ನಂತರ ವಿವಾದ ರಾಜಕೀಯ ತಿರುವನ್ನು ಪಡೆದುಕೊಳ್ತು. DMK ನೇತೃತ್ವದ ಪ್ರತಿಪಕ್ಷಗಳ ಸಂಸದರು ಡಿಸೆಂಬರ್ 9ರಂದು ಲೋಕಸಭಾ ಸ್ಪೀಕರ್ಗೆ ನ್ಯಾಯಾಧೀಶರನ್ನ ತೆಗೆದುಹಾಕುವಂತ ಒಂದು ಪ್ರಸ್ತಾಪವನ್ನು ಸಲ್ಲಿಸಿದ್ರು. ಸಂವಿಧಾನದ ಆರ್ಟಿಕಲ್ 217 ಮತ್ತೆ 124ರ ಅಡಿಯಲ್ಲಿ ಈ ಒಂದು ಪ್ರಸ್ತಾಪವನ್ನು ಮಂಡಿಸಲಾಗಿದ್ದು, ನ್ಯಾಯಾಧೀಶರ ನಡವಳಿಕೆ ನ್ಯಾಯಾಂಗದ ನಿಷ್ಪಕ್ಷಪಾತ ಮತ್ತೆ ಪಾರದರ್ಶಕತೆಯನ್ನು ಉಲ್ಲಂಘಿಸಿದೆ ಅಂತ ಆರೋಪ ಮಾಡಲಾಗಿದೆ. ಪ್ರತಿಪಕ್ಷಗಳು ನ್ಯಾಯಮೂರ್ತಿಗಳ ನಿರ್ಧಾರ ರಾಜಕೀಯ ಸಿದ್ಧಾಂತಗಳಿಂದ ಪ್ರಭಾವಿತವಾಗಿದೆ ಮತ್ತೆ ಅದು ಸಂವಿಧಾನದ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ಕೊಂಡಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಈ ನಡೆಯನ್ನ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಟೀಕೆ ಮಾಡಿದ್ದಾರೆ. ನ್ಯಾಯಾಂಗದ ನಿರ್ಧಾರಕ್ಕೆ ಅಸಮ್ಮತಿಯನ್ನ ವ್ಯಕ್ತಪಡಿಸಿ ವಾಗ್ದಂಡನೆ ಪ್ರಸ್ತಾಪ ತರೋದು ನ್ಯಾಯಾಂಗದ ಸ್ವಾತಂತ್ರ್ಯದ ಮೇಲೆ ರಾಜಕೀಯ ಒತ್ತಡವನ್ನು ಹೇರಿದಾಗ ಆಗತ್ತೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಆಗಿದೆ. ಇನ್ನು ಪ್ರಸ್ತಾಪಕ್ಕೆ ಮತ್ತೊಂದು ಕಾರಣ ಏನು ಅಂತ ಅಂದ್ರೆ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ಈ ಹಿಂದೆ ನೀಡಿದಂತಹ ವಿವಾದಾತ್ಮಕ ಹೇಳಿಕೆಗಳು. ಅವರು RSS ಕಾರ್ಯಕ್ರಮವೊಂದರಲ್ಲಿ ಸಂವಿಧಾನ ಭಾರತ ಸರ್ಕಾರದ ಕಾಯ್ದೆ 1935ರಿಂದ ನಕಲು ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ಮುಖ್ಯವಾಗಿ ಭಾರತದ ಜನಸಂಖ್ಯಾ ಸ್ವರೂಪ ಬದಲಾದ್ರೆ ಸಂವಿಧಾನ ಕುಸಿಯುತ್ತೆ ಅನ್ನುವಂಥ ಅವ್ರ ಹೇಳಿಕೆಗಳನ್ನ DMK ವಿರೋಧ ಮಾಡಿತ್ತು. ಅದು ಪಕ್ಷಪಾತದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ ಅಂತ ಆರೋಪಿಸಿತ್ತು. ಈ ಹೇಳಿಕೆಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ RSS ನಾಯಕರು ಕೂಡ ಪ್ರಸ್ತಾಪಿಸಿರುವಂತಹ ಜನಸಂಖ್ಯಾ ಬದಲಾವಣೆ ಮಾತನ್ನೇ ಬಿಂಬಿಸುವ ಹಾಗಿತ್ತು ಅಂತ ಹೇಳಲಾಗಿದೆ. ಈಗ ವಿವಾದ ಎದ್ದಿರುವಂತಹ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ತಿರುಪರಂಕುಂಡ್ರಂ ಬೆಟ್ಟದ ಧಾರ್ಮಿಕ ಮತ್ತೆ ಐತಿಹಾಸಿಕ ಪಾತ್ರ ಬಹಳ ಮಹತ್ವದಾಗಿದೆ. ಸಂಗಮ್ ಸಾಹಿತ್ಯದ ಕವಿ ನಕ್ಕಿರಾರ್ ತಿರುಪರಂಕುಂಡ್ರಮನ್ನ ಮುರುಗನ್ ದೇವರ 6 ಪವಿತ್ರ ನೆಲೆಗಳಲ್ಲಿ ಮೊದಲನೇದು ಅಂತ ಉಲ್ಲೇಖ ಮಾಡಿದ್ದಾರೆ. ಇದು ತಮಿಳುನಾಡಿನ ಹಿಂದೂಗಳಿಗೆ ಅತ್ಯಂತ ಶ್ರದ್ಧಾ ಕೇಂದ್ರವಾಗಿದೆ. ಬೆಟ್ಟದ ಇಳಿಜಾರಿನಲ್ಲಿ ಜೈನ ಸನ್ಯಾಸಿಗಳ ಗುಹೆಗಳು ಕೂಡ ಇವೆ. 14ನೇ ಶತಮಾನದಲ್ಲಿ ಮದುರೈ ಸುಲ್ತಾನರ ರಾಜ ಅಲಾವುದ್ದೀನ್ ಸಿಕಂದರ್ ಶಾ ಅವರ ಸೋಲು ಮತ್ತೆ ಮರಣದ ನಂತರ ಅವರಿಗೆ ಗೌರವಾರ್ಥವಾಗಿ ಆ ಬೆಟ್ಟದ ಮೇಲೆ ಸಿಕಂದರ್ ಶಾ ದರ್ಗಾವನ್ನು ನಿರ್ಮಿಸಲಾಯಿತು.
ಇದು ಇಸ್ಲಾಂ ಅನುಯಾಯಿಗಳಿಗೂ ಕೂಡ ಮಹತ್ವದ ಸ್ಥಳ ಆಗಿದೆ. ಈ ಸ್ಥಳದಲ್ಲಿ 3 ವಿಭಿನ್ನ ಆರಾಧನಾ ಸ್ಥಳಗಳ ಸಹಬಾಳ್ವೆ ಈ ಒಂದು ವಿವಾದದ ಸೂಕ್ಷ್ಮತೆಯನ್ನು ಹೆಚ್ಚು ಮಾಡಿದೆ. ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರ ವಿರುದ್ಧದ ವಾಗ್ದಂಡನೆ ಪ್ರಸ್ತಾಪ ಒಂದು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ಆದೇಶ ಪಾಲಿಸದಿರುವಿಕೆಯಿಂದ ಉದ್ಭವಿಸಿದಂತಹ ವಿವಾದವನ್ನ ರಾಜಕೀಯ ಮತ್ತು ಸೈದ್ಧಾಂತಿಕ ಸಂಘರ್ಷವಾಗಿ ಪರಿವರ್ತಿಸಿದೆ. ಈ ವಿದ್ಯಮಾನ ತಮಿಳುನಾಡಿನಲ್ಲಿ ಧಾರ್ಮಿಕ ಆಚರಣೆಗಳನ್ನು ನಿಯಂತ್ರಿಸುವಂತಹ ಸರ್ಕಾರದ ಅಧಿಕಾರ ಮತ್ತೆ ನ್ಯಾಯಾಂಗದ ಪಾತ್ರದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಡಿಸೆಂಬರ್ 17ರಂದು ನಡೆಯುವಂತಹ ನ್ಯಾಯಾಂಗ ನಿಂದನೆ ವಿಚಾರಣೆ ಮತ್ತೆ ಲೋಕಸಭಾ ಸ್ಪೀಕರ್ ಅವರು ವಾಗ್ದಂಡನೆ ಪ್ರಸ್ತಾಪದ ಕುರಿತು ತೆಗೆದುಕೊಳ್ಳುವಂತಹ ನಿರ್ಧಾರ ಈ ವಿವಾದದ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಕಾರಿ, ಶಾಸಕಾಂಗ ಮತ್ತೆ ನ್ಯಾಯಾಂಗಗಳ ನಡುವಿನ ಅಧಿಕಾರ ಸಮತೋಲನಕ್ಕೆ ಇದು ಪ್ರಮುಖ ಪರೀಕ್ಷೆಯಾಗಿದೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.